ವಿತ್ ಎಕಾನಮಿ ಸುಡಂಗಿಲ್ಲ. ಬಜೆಟ್ ಅಲ್ಲಿ ಇರಬೇಕು ಅಂಕಲ್ಗಳಾಗ್ಬಿಟ್ಟಿದೀವಿ ನಾವೀಗ. ನಮ್ಮ ಗನ್ ಜಾಕಿ ಓಡಿಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 19 ಫೆಬ್ರವರಿ 2025 ಮಹಾಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ಇಲ್ಲಿಂದ ಕಾಶಿ ಹೋಗಿ, ಕಾಶಿಯಿಂದ ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ತೀರ್ಥ ಸ್ನಾನ ಮಾಡಿ ಅಲ್ಲಿಂದ ವಾಪಸ್ ಬ್ಯಾಂಗ್ಳೂರಿಗೆ. ಸೊ ಹೋಗ್ತಿರೋ ರೂಟ್ ಬಂದ್ಬಿಟ್ಟು ಬ್ಯಾಂಗ್ಳೂರಿಂದ ಅನಂತಪುರಿಂದ ಹೈದರಾಬಾದಿಂದ ನಾಗ್ಪುರ, ಅಲ್ಲಿಂದ ಮಧ್ಯಪ್ರದೇಶ, ಆಮೇಲೆ ಅಲ್ಲಿಂದ ಕಾಶಿ. ಫಸ್ಟ್ ಕಾಶಿ ಹೋಗಿ ಆಮೇಲೆ ಅಲ್ಲಿಂದ ಪ್ರಯಾಗ್ರಾಜ್ ಹೋಗ್ತೀವಿ. ಇನ್ನು ಟೋಲು ಮತ್ತು ಡೀಸೆಲ್ ಏನೂ ಹಾಕ್ಸಿಲ್ಲ. ಇವತ್ತು ಇನ್ನೊಂದು ವಿಶೇಷ ಏನಂತಂದರೆ 2 ಗಾಡಿ ಹೋಗ್ತಾ ಇದ್ದೀವಿ. ಯೂಶ್ವಲಾಗಿ ನಾನು ಒಬ್ಬನೇ ಹೋಗ್ತಾಯಿದ್ದೆ. ಈ ಸತಿ ನನ್ನ ಕಸಿನ್ ಕೂಡ ಆ್ಯಡ್ ಆಗಿದ್ದಾನೆ. ಅವನು ಕೂಡ ಎಕ್ಕೋಸ್ಪೋರ್ಟೆ ನೋಡಿ. ಇದೇ ಒಂದು ಗಾಡಿ, ನನ್ನ ಗಾಡಿ ಅಲ್ಲಿದೆ ನೋಡಿ, ಇದು ನನ್ನ ಗಾಡಿ. ಸೊ 2 ಗಾಡೀಲಿ ಹೋಗ್ತಾ ಇದ್ದೀವಿ. ನಾನು, ನನ್ನ ಕಸಿನ್ಸು ಮತ್ತು ನಮ್ಮಪ್ಪ ಮತ್ತು ಅಮ್ಮ, ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆಂತಂದರೆ ನಾನು ಹೊಸ ವೀಡಿಯೋಸ್ ಏನಾದರೂ ಅಪ್ಲೋಡ್ ಮಾಡಿದೆ ಅಂತಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಷ್ಟೇ. ಸೊ ಲೆಟ್ಸ್ ಗೋ. ಇಲ್ಲೇ ಯಶವಂತಪುರಂ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಬಂದು ಫುಲ್ ಮಾಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಲ್ಲಾಗಿತ್ತು. ಒಂದು ರಿಸರ್ವ್ಗೆ ಬಿದ್ದು ಒಂದು 2-3 ಕಿಲೋಮೀಟರ್ಸ್ ಓಡಿಸಿದೆ ಅಷ್ಟೇ. ಸೊ ಇವಾಗ ಮತ್ತೆ ಬಂದು ಫುಲ್ ಮಾಡಿಸ್ತಾ ಇದ್ದೀನಿ. ನೋಡೋಣ ಎಷ್ಟು ಫುಲ್ ಆಗುತ್ತೆ ಅಂತ. ಸೊ ರಿಸರ್ವ್ ಟು ರಿಸರ್ವ್ ಲೆಕ್ಕ ಹಾಕ್ಕೊಂಡ್ರೆ ಎಷ್ಟು ಬಂದಿದೆ ಮೈಲೇಜು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಸೊ ಯಶವಂತಪುರಂ ಶೆಲ್ ಇದೆ, 89.48 ಇದೆ 1 ಲೀಟ್ರು. ಸರ್ ಈಗ ನಾರ್ಮಲ್ ಅಲ್ವಾ ಸರ್? ಇವಾಗ ಯೂಶಲ್ ಜಾಸ್ತಿ ಇತ್ತಲ್ವಾ ಇದು ನಾರ್ಮಲ್? ನೋಡಿ, ಆ್ಯಕ್ಚುಲಿ 48 ಲೀಟರ್ಸ್ಗೆ ಫುಲ್ ಆಯಿತು. ಅದ್ರ ಮೇಲೆ ಸ್ವಲ್ಪ ಟಾಪಪ್ ಮಾಡಿಸ್ತಾ ಇದ್ದೀನಿ. ಅದೇ 50 ಲೀಟ್ರಿಗೆ ಟಾಪಪ್ ಮಾಡಿಸ್ಬೇಕೀಗ. ನೋಡೋಣ ಎಷ್ಟು ಬರುತ್ತೆ, ಎಷ್ಟು ಫಿಲ್ ಆಗುತ್ತೆ ನೋಡೋಣ. ಪೆಟ್ರೋಲ್ ಎಲ್ಲ ಹಾಕ್ಸಲ್ಲ ನನ್ನ ಗಾಡಿಗೆ ಸರ್. ಪೆಟ್ರೋಲ್ ಹಾಕ್ಸಲ್ಲ ಸರ್ ನನ್ನ ಗಾಡಿಗೆ, ಡೀಸೆಲು ಅಲ್ಲ. ನಾನು ಡೀಸೆಲ್ ಹೇಳಿದ್ದು. ಪೆಟ್ರೋಲ್ ಅಂದ್ರಲ್ಲ, ಪೆಟ್ರೋಲು ಡೀಸೆಲ್ಲು ಯಾವುದೋ ಒಂದು ಹಾಕ್ಸಿದ್ಯಾ ಊಟಕ್ಕೆ? ಅಷ್ಟೇನಾ? ಓಕೆ. ನೋಡಿ, ಆಲ್ಮೋಸ್ಟ್ 49 ಲೀಟರ್ಸ್ ಹಿಡಿತು. 50 ಲೀಟರ್ ಟ್ಯಾಂಕ್ ಕೆಪಾಸಿಟಿ, 49 ಲೀಟರ್ಸ್ ಹಿಡಿದಿದೆ. ಪ್ರಾಬಬಲಿ ಸ್ವಲ್ಪ ಇತ್ತು ಅನಿಸುತ್ತೆ, 1 ಲೀಟರ್ ಅಷ್ಟು. ಯೂಶಲಿ ರಿಸರ್ವಲ್ಲಿ 1 ಲೀಟ್ರ್ ತನಕ ಇರುತ್ತೆ. ಮೊದಲು ನಿನ್ನ ಗಾಡಿ ಎಷ್ಟು ಹಿಡಿತು ಡೀಸೆಲು? ಒಂದು 45 ಲೀಟ್ರು. 45 ಅಲ್ಲೊಂದು 5 ಲೀಟ್ರ್ 50. ಅವ್ನು ಫುಲ್ ಆಲ್ಮೋಸ್ಟ್ ನಿಲ್ಲಾಗೋಗ್ಬಿಟ್ಟಿತ್ತು. ಹಂಗಾಗಿ ಅವನದು ಅಲ್ಲೊಂದು 500 ಹಾಕ್ಸಿದ್ದೆ. ಆಮೇಲೆ ಇಲ್ಲಿ ಶೆಲ್ಲಿಗೆ ಬಂದುಬಿಟ್ಟು 4,300 ರೂಪಾಯಿಗೆ. 4,300 ಅಲ್ಲಣ್ಣ? 4,000 ನಿಂದ? ನಿಂದು ನಂದು 4,070. ಅದೇ ಅಲ್ಲಿ ಒಂದು ಅದೇ 4,500 ಆಲ್ಮೋಸ್ಟ್ ಸೇಮ್ ಇದ್ದೀವಿ. ಏನಾ ಮತ್ತೆ ಸ್ವಲ್ಪ ಏರ್ ಕಡಿಮೆ ಆಗಿತ್ತು, ಹಂಗಾಗಿ ಇಲ್ಲಿ ಏರ್ ಹಾಕ್ಸ್ಕೊಳ ಅಂತ ನಿಲ್ಸಿದ್ವಿ. ಟೈಮು ಆಲ್ಮೋಸ್ಟ್ ಇವಾಗ 1:05. ಈಗ ಶೆಲ್ ಪೆಟ್ರೋಲ್ ಬಂಕ್ ಬಿಡ್ತಾ ಇದ್ದೀವಿ. ನೋಡಿ, ಶೆಲ್ ಪೆಟ್ರೋಲ್ ಬಂಕು. ಅಣ್ಣ ಬನ್ನಿ ಅಣ್ಣ, ಎಲ್ಲ ರೆಡಿ ಮಾಡ್ಕೋತಾ ಇದ್ದೀರಾ? ತಾರೋ ರೆಡಿ ಮಾಡ್ಕೊತಾ ಇದ್ದೀವಿ. ಬನ್ನಿ ಬೇಗ. ಓಕೆ, 1:05 ಆಗಿದೆ. ನಮ್ಮ ಗನ್ ಜಾಕಿ ಓಡಿಸ್ತಾ ಇದ್ದಾರೆ ಇವರು. ಗನ್ ಜಾಕಿ ಲಾಸ್ಟ್ ಒಂದು ಡಿ ಸೇರಿಸ್ಕೊಬಿಡಿ. ನನಗಿದ್ರು ಒಂಥರ ಸಂತೋಷ. ಸ್ಟೂಡೆಂಟ್ 1 ಗಂಟೆ ಎಲ್ಲಿ ಕೊಡ್ತೀಯ ನೆಕ್ಸ್ಟ್ ಬ್ರೇಕು? ಬೆಳಿಗ್ಗೆ ಅನಂತಪುರ ಬಿಟ್ಟು ಒಂದು ಸ್ಟಾಪ್. 200 ಕಿಲೋಮೀಟರ್ ಆದ್ಮೇಲೆ ಒಂದು ಸ್ಟಾಪು. ಬರೋದ್ಮೇಲೆ ಎವ್ರಿ 250 ಕಿಲೋಮೀಟರ್ಸ್ ಒಂದು ಸ್ಟಾಪು ಅಂತ ಅನ್ಕೊಂಡಿದ್ದೀವಿ. ನೋಡೋಣ. 5 ಲೀಟ್ರಾ? 100 ಕಿಲೋಮೀಟ್ರ್ ಬಂದಿರೋದು. ಬಾಗೇಪಲ್ಲಿ ಇರೋದೇ 100. ನೋಡಿ, ಇದು ಬಾಗೇಪಲ್ಲಿ ಆಲ್ಮೋಸ್ಟ್ ಕರ್ನಾಟಕ ಮತ್ತು ಆಂಧ್ರ ಬಾರ್ಡ್ರು. ಇಲ್ಲಿಂದ ಒಂದು ನೋಡಿ, ಹಿಂಗೆ ಹೋದರೆ ಇದು ಕರ್ನಾಟಕದಿಂದ ಬರೋದು. ಹಿಂಗೆ ಬರೆದ್ರೆ ಕರ್ನಾಟಕದಿಂದ ಬರ್ತೀವಿ. ಹಿಂಗೆ ಹೋದರೆ ಆಂಧ್ರ. ಇದು ಬಾಗೇಪಲ್ಲಿ ಇದು ಆ್ಯಕ್ಚುಲಿ. ಸೊ ಇಲ್ಲಿಂದ ಒಂದು ನಾಟ್ ಇವನ್ ಲೈಕ್ ಒಂದು 2-3 ಕಿಲೋಮೀಟರ್ಸ್ ಹೋದರೆ ಆಂಧ್ರ ಬಾರ್ಡ್ರು. ಅದಕ್ಕೆ ಇಲ್ಲೇ ಒಂದು ಟಾಪಪ್ ಮಾಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಯಾಕೆಂದರೆ ಆಂಧ್ರನಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನನ್ನ ಪ್ರಕಾರ ಒಂದು 3 ರೂಪಾಯಿ ಏನೋ ಜಾಸ್ತಿ ಇದೆ ಆಂಧ್ರನಲ್ಲಿ. ಅದಕ್ಕೆ ಇಲ್ಲೊಂದು ಸರಿ ಟಾಪಪ್ ಮಾಡಿಸ್ಕೊಳ್ಳೋಣ ಅಂತ. ನೋಡಿ, ಅವನ ಗಾಡಿಗೆ 5 ಲೀಟ್ರನೇ ಹಿಡಿತು. ನನ್ನ ಗಾಡಿಗೆ ಎಷ್ಟು ಹಿಡಿಯುತ್ತೆ ಅಂತ ನೋಡಬೇಕೀಗ. ನೋಡಿ, ಅವನ ಗಾಡಿಗೆ 5 ಲೀಟ್ರ್ ಹಿಡಿದಿದೆ, 500 ರೂಪಾಯಿ.
ನನ್ನ ಗಾಡಿಗೆ ಎಷ್ಟು ಬಂದಿದೆ ಅಂತ ನೋಡಬೇಕು. ನೋಡಿ ನನ್ನ ಗಾಡಿ ತಗೊಂಡಿದ್ದೇನೆ 4 ಲೀಟ್ರು. ನನ್ನ ಗಾಡಿ 5 ತಗೊಂತ. ಮತ್ತೆ ನನ್ನ ಗಾಡಿ 4 ಲೀಟ್ರ್ ತಗೊಂತ ಅಷ್ಟೇ. ಅಲ್ಲಿ ಜಾಸ್ತಿ ಇತ್ತಲ್ಲ, ಎಲ್ಲಿ ಅಲ್ಲಿ 4070 ನಂದು 4070. ಏ ನಾನು 4300. ಅದಕ್ಕೂ ಮುಂಚೆ 500 ಹಾಕ್ಸಿದ್ದಲ್ಲಣ್ಣ. ಹ್ಞೂ 4 ಲೀಟ್ರು. 4 ಲೀಟ್ರಾ 25. ಏನಾಗಿದೆ ನಿನಗೆ? ಕನ್ಫ್ಯೂಸ್ ಮಾಡಿ. 25 ಮೈಲೇಜ್ ಅಂತ ಅವ್ನು ಹೇಳ್ತಿರೋದು. ಹಾಂ 25 ಮೈಲೇಜ್ ಬರ್ತೈತಾ? ನನಗೆ 100 ಕಿಲೋಮೀಟರ್ ಬಂದಿತ್ತು. ಟ್ರಿಪ್ ಎಷ್ಟಾಗೈತೆ ನೋಡ. ಟ್ರಿಪ್ ನಾನು 0 ಮಾಡಿದ್ದಲ್ಲ ಪೆಟ್ರೋಲ್. ಅದೇ ಎಷ್ಟಾಗೈತೆ ಈಗ? 199. ಹ್ಞೂ ಕಣೋ, ಅಲ್ಲಿ ಕರ್ನಾಟಕದಿಂದ ಬಾಗೇಪಲ್ಲಿ 100 ಕರೆಕ್ಟಾಗಿ. ನಾನು ಅದನ್ನ ಹೇಳಿದ್ದು. ಮತ್ತೆ ಈ ಗಾಡಿ ಎತ್ತು ಪೇ ಮಾಡು. ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ಹಾಂ ಹಲೋ, ಗುಡ್ ಮಾರ್ನಿಂಗ್. ಈಗ 8:30 ಆಗಿದೆ. ಈಗ ಹೈದ್ರಾಬಾದ್ಗೆ ಇನ್ನೊಂದು 110 ಕಿಲೋಮೀಟರ್ಸ್ ಬಾಕಿ ಇದೆ. ಆಲ್ಮೋಸ್ಟ್ ಒಂದು 450 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಈಗ ಒಂದು ಸಣ್ಣ ಪಿಚ್ ಸ್ಟಾಪ್ ಕೊಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ವಿ. ಹೋಟೆಲ್ ಉಡುಪಿ ಶ್ರೀಕೃಷ್ಣ ಪ್ಯೂರ್ ವೆಜ್ ಅಂತೆ. ನಾವೇನು ತೊಗೊಳಕ್ಕೆ ಹೋಗಲಿಲ್ಲ, ಬರೀ ರಿಫ್ರೆಶ್ಮೆಂಟ್ಗೆ ಅಷ್ಟೇ ಬಂದಿದ್ದೀವಿ. ಒಂದೇ ಒಂದು ಕಾಫಿ ತೊಗೊಂಡ್ವಿ, ಅದು ಕೂಡ ಏನು ಥರ ಇದೆ. ಸೊ ಮುಂದೆ ಹೋಗ್ತಾ ಇನ್ನೊಂದು ಬ್ರೇಕ್ ಕೊಡ್ತೀವಿ, ಕಾಫಿ ಬ್ರೇಕ್ ಅಂತ. ಅದಾದಮೇಲೆ ಅಲ್ಲಿಂದ ಒಂದು ಫಸ್ಟ್ ಬ್ರೇಕ್ ಇರುತ್ತೆ. ಅದಾದಮೇಲೆ ಫ್ರೀಕ್ವೆಂಟಾಗಿ ಎಲ್ಲೂ ಬ್ರೇಕ್ ಕೊಡೋ ಥರ ಸೀನ್ಸ್ ಏನೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಸೊ ಆವಾಗಲೇ ನೀವು ನೋಡ್ದಂಗೆ 4000 ಚೇಂಜು ಶೆಲ್ ಪೆಟ್ರೋಲ್ ಬಂಕಲ್ಲಿ ಹಾಕ್ಸಿದ್ವಿ. ಅದಾದಮೇಲೆ 500 ಬಾಗೇಪಲ್ಲಿ ಹತ್ರ ಹಾಕ್ಸಿದ್ವಿ. ಅದಾದಮೇಲೆ ಎಲ್ಲೂ ಹಾಕ್ಸಿಲ್ಲ. ಇನ್ನು ಅರ್ಧ ಟ್ಯಾಂಕ್ ಮೇಲೆ ಪೆಟ್ರೋಲ್ ಹಂಗೆ ಇದೆ, ಡೀಸೆಲ್ ಹಂಗೆ ಇದೆ. ಹಲೋ, ಟೈಮ್ ಈಗ 1:40 ಆಗಿದೆ. ಆಲ್ಮೋಸ್ಟ್ ಒಂದು 680 ಕಿಲೋಮೀಟರ್ಸ್ ಅಷ್ಟೇ ಕವರ್ ಮಾಡೋಕ್ಕಾಗಿರೋದು. ಸಿಕ್ಕಾಪಟ್ಟೆ ಬಿಸಿಲು. ಹೈದ್ರಾಬಾದ್ ಎಂಟ್ರಿ ಆದಮೇಲೆ ಒಂದು ಬರೀ ಲಾರಿಗಳೇ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಅಂದರೆ ಪ್ರಯಾಗ್ರಾಜಿಂದ ಆಗ್ತಿರೋ ಟ್ರಾಫಿಕ್ ಜಾಮ್ ಅಲ್ಲ, ಇಲ್ಲಿ ಕನ್ಸ್ಟ್ರಕ್ಷನ್ನು ಮತ್ತು ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಟ್ರಾಫಿಕ್ ಜಾಮ್ಸು ಮತ್ತು ಲಾರಿಗಳು ಸಿಕ್ಕಾಪಟ್ಟೆ ಬರ್ತಾವೆ. ಹಾಗಾಗಿ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಣ ಅಂತಂದ್ಬಿಟ್ಟು ಗಾಡಿಯಲ್ಲಿ ನಿಲ್ಲಿಸಿ. ನಾಗ್ಪುರಿಂದ ಆಲ್ಮೋಸ್ಟ್ ಒಂದು 430 ಕಿಲೋಮೀಟರ್ಸ್ ಇದೆ. ನನ್ನ ಪ್ರಕಾರ ಒಂದು 7 o'clock ಇಲ್ಲ 8 o'clock ಇಲ್ಲಾಂದರೆ 9 o'clock ಮ್ಯಾಕ್ಸ್ ರೀಚ್ ಆಗಿಬಿಡ್ತೀವಿ ನಾಗ್ಪುರ. ಎಲ್ಲೂ ರೆಸ್ಟ್ ಗಿಸ್ಟ್ ಎಲ್ಲ ಏನಿಲ್ಲ, ಡೈರೆಕ್ಟ್ ವಾರಣಾಸಿಗೆ. ಪ್ರಯಾಗ್ರಾಜ ಅಥವಾ ವಾರಣಾಸಿನ ಅಂತ ಏನಿದೆ, ಸೊ ಡೈರೆಕ್ಟ್ ವಾರಣಾಸಿಗೆ ಬಂದುಬಿಟ್ಟು ಡಿಸೈಡ್ ಮಾಡಿದ್ದೀನಿ. 1800 ಕಿಲೋಮೀಟರ್ಸ್ ಇದೆ ಬ್ಯಾಂಗ್ಳೂರಿಂದ. ನಾಗ್ಪುರ ಹೋದ್ಮೇಲೆ ನಾಗ್ಪುರಿಂದ 800 ಚೇಂಜ್ ಕಿಲೋಮೀಟರ್ಸ್ ಹೋಗ್ಬೇಕಾಗುತ್ತೆ ಪ್ರಯಾಗ್ರಾಜ್ ಅಥವಾ ವಾರಣಾಸಿ. ಲಾಂಗ್ ವೇ. ನೋಡೋಣ. ಆದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಹೈಡ್ರೇಟೆಡ್ ಆಗಿರಬೇಕು, ಇಲ್ಲ ಅಂತಂದರೆ ಯು ಮೇ ಫಾಲ್ ಸಿಕ್. ಸೊ ಯಾರಾದರೂ ಬರ್ತಿರೋರಿದ್ದರೆ ದಯವಿಟ್ಟು ಏನೇನು ಎಸೆನ್ಷಿಯಲ್ಸ್ ಬೇಕೋ ಅದನ್ನೆಲ್ಲ ತೊಗೊಂಬನ್ನಿ. ವಾಟರ್ ಬಾಟಲ್ಸು ಮತ್ತು ಬೆಟರ್ ಯು ಕ್ಯಾನ್ ಕ್ಯಾರಿ 5 rupees ಕ್ಯಾನ್ ಬರುತ್ತಲ್ಲ, ಅದು ಬಟರ್ ಮಿಲ್ಕ್ಸ್ ಎಲ್ಲ ಕ್ಯಾರಿ ಮಾಡಿ. ಇಲ್ಲೇನು ಸಿಕ್ಕಲ್ಲ ಕರೆಕ್ಟಾಗಿ. ಹಾಗಾಗಿ ಕೀಪ್ ಯುವರ್ ಸೆಲ್ಫ್ ಹೈಡ್ರೇಟೆಡ್. ಯಾರು ಬರ್ತಿದ್ರೆ ಪ್ರಿಪೇರ್ ಆಗಬೇಕು ಅಷ್ಟೇ. ಈಗ ಟೈಮು 4:20 ಆಗಿದೆ. ನಾಗ್ಪುರ್ಗೆ ಇನ್ನೂ 380 ಕಿಲೋಮೀಟರ್ಸ್ ಇದೆ. ನೋಡಿ ತೋರಿಸ್ತಾ ಇದೆ ನೋಡಿ, 380 ಕಿಲೋಮೀಟರ್ಸ್ ಇದೆ ಅಂತ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಬರೀ ಲಾರಿಗಳು ಆವಾಗಲೇ ಹೇಳ್ದಂಗೆ. ಮತ್ತು ಸುಮಾರು ಜನ ಪ್ರಯಾಗ್ರಾಜ್ಗೆ ತೆಲಂಗಾಣದಿಂದ ಬಂದಮೇಲೆ, ಅಂದರೆ ಲೈಕ್ ತೆಲಂಗಾಣ ಮತ್ತು ಆಂಧ್ರ ಎಂಟ್ರಿ ಆದಮೇಲೆ ಪ್ರಯಾಗ್ರಾಜ್ಗೆ ಹೋಗ್ತಿರೋ ಅಂಥ ಗಾಡಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟು ಬರೀ ತೆಲಂಗಾಣ ಮತ್ತು ಆಂಧ್ರ ಗಾಡಿಗಳೇ ಜಾಸ್ತಿ ಇದೆ ಪ್ರಯಾಗ್ರಾಜ್ಗೆ ಹೋಗ್ತಾರೆ. ತೋರಿಸ್ತೀನಿ ನೋಡಿ, ಬರೀ ಈ ಥರ ಗಾಡಿಗಳೇ, ಜೊತೆಗೆ ಲಾರಿಗಳು ಕೂಡ. ಹಾಗಾಗಿ ರೋಡೇ ಸಾಗ್ತಾ ಇಲ್ಲ, ಬಿಸಿಲು, ಸಿಕ್ಕಾಪಟ್ಟೆ ಡಿಹೈಡ್ರೇಷನ್ನು ಎಲ್ಲ. ನೋಡಿ ಏನು ಬ್ಯೂಟಿಫುಲ್ ಆಗಿದೆ ವ್ಯೂ.
ಸೂರ್ಯ ಇನ್ನೂ ಮಜವಾಗಿ ಕಾಣಿಸ್ತಾನೆ, ಝೂಮ್ ಆಗ್ತಾ ಇಲ್ಲ ಅಷ್ಟೇ. ಹೊರಗಡೆ ವ್ಯೂ ನಮ್ಮ ವ್ಯೂ ಹಿಂಗಿದೆ. ಎಲ್ಲೇ ಇರಲಿ ಹೇಗೆ ಇರಲಿ ಕ್ರಿಕೆಟ್ ಮಾತ್ರ ಓಡ್ತಾ ಇರಬೇಕು ನಾವಿರೋ ಕಡೆ. ಸ್ಟಿಲ್ ಲಾಂಗ್ ವೇ ಟು ಗೋ. ತೆಲಂಗಾಣ ಬಿಟ್ಟು ಒಂದು 40 ಕಿಲೋಮೀಟರ್ಸ್ ಬಂದಿದೆ ಅಷ್ಟೇ. ನಾಗ್ಪುರ್ ಇನ್ನೊಂದು 150 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಇವಾಗ ಆಲ್ಮೋಸ್ಟ್ ಒಂದು 8 o'clock ಅಂತ 8:10 ಇವಾಗ ಟೈಮು. 9 o'clock ರೀಚ್ ಆಗ್ತೀವಿ ನಾಗ್ಪುರ್ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಅಷ್ಟರಲ್ಲಿ ರೀಚ್ ಮಾಡ್ಸೋಕ್ಕೆ ಅಂತ ಟ್ರೈ ಮಾಡಿದೆ. ಅಷ್ಟರಲ್ಲಿ ಟಾಪಪ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ವಿ. ನೋಡಿ 2 ಗಾಡಿಗೂ ಟಾಪಪ್ ಮಾಡಿಸ್ತಾ ಇದ್ದೀವಿ. ನೋಡಿ ಅವನು ಟಾಪಪ್ ಮಾಡಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಇಲ್ಲಿ ನೆಕ್ಸ್ಟ್ ಮಧ್ಯಪ್ರದೇಶಕ್ಕೆ ಹೋದರೆ ಅಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಡೀಸೆಲ್. 96 ರೂಪೀಸ್ ಅಲ್ಲೇನಾ ಮದನ್? ಮಧ್ಯಪ್ರದೇಶ್ ಡೀಸೆಲ್ ರೇಟ್ ಎಷ್ಟು? 96. 98ಆ? ಮತ್ತೆ ಯಾವ್ದು 98 ಇದ್ದಿದ್ದು? ಹಾಂ, 92. ಅದೇ ಆಂಧ್ರ ಮತ್ತು ತೆಲಂಗಾಣ ಜಾಸ್ತಿ ಇದ್ದಿದ್ದರಿಂದ ಫುಲ್ಲು ಬಾಗೇಪಲ್ಲಿನಲ್ಲಿ ಫುಲ್ ಮಾಡಿಸಿದ್ವಲ್ಲ, ಹಂಗಾಗಿ ಅದೇ ಇಲ್ಲಿವರೆಗೂ ಬಂತು. ಸೊ ನೆಕ್ಸ್ಟು ಇವಾಗ ಟಾಪಪ್ ಮಾಡಿಸ್ತೀವಿ. ಇವಾಗ 91 ರೂಪೀಸ್ ಇದೆ ನೋಡಿ, 91.79. ಯಾರಾದರೂ ಬರೋರು ಬೆಂಗಳೂರಿಂದ ಬಿಡೋರು ಮತ್ತೆ ಫುಲ್ ಮಾಡಿಸ್ಕೊಂಡು ಮತ್ತೆ ಬಾಗೇಪಲ್ಲಿನಲ್ಲಿ ಮತ್ತೊಂದು ರೌಂಡ್ ಫುಲ್ ಮಾಡಿಸ್ಕೊಂಡು ಆಮೇಲೆ ಇಲ್ಲಿ ಬನ್ನಿ. ಇಲ್ಲ ಅಂತಾರೆ ತೆಲಂಗಾಣ ಮತ್ತು ಆಂಧ್ರನಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. 98 ಆಲ್ಮೋಸ್ಟ್ ಸೇಮ್ ಕೊಟ್ಟಿದೆ. 2 ಗಾಡಿನೂ ಮೈಲೇಜು ಆಲ್ಮೋಸ್ಟ್ ಸೇಮ್ ಕೊಟ್ಟಿದೆ. ಜಸ್ಟ್ ಒಂದು ಡ್ರೈವರ್ಗಳ ಮೇಲೆ ಡಿಪೆಂಡು. ಸರ್ ಎಷ್ಟು ಗಂಟೆ ಕರ್ಕೊಂಡು ಹೋಗ್ತೀರಾ ಸರ್ ನಾಗ್ಪುರು? ನಾನು ನಿನ್ನ ಜೊತೆ ಬರ್ಬೇಕಾ, ನೀನು ನನ್ನ ಜೊತೆ ಬರ್ತೀಯಾ? ನಾನು ನಿನ್ನ ಜೊತೆ ನೀನು ಬಾ. ಹೌದು, ಸುಡು ಅವನು ತಾನೇ ಡೀಸೆಲ್ ಸುಡು. ಎಷ್ಟ ಟಾಪಪ್ ಆಯ್ತು ನಿಂದು? ನಿಂದೆಷ್ಟು ಟಾಪಪ್ ಆಯ್ತು ಹೇಳ? ನಿಂದೆಷ್ಟು ಹಿಡಿತಾ? 4.5. ಆಲ್ಮೋಸ್ಟ್ ಇನ್ನೊಂದು ಫುಲ್ ಟ್ಯಾಂಕು ಫುಲ್ ಖಾಲಿ ಆಗೋಗ್ಬಿಡಿತಿ ಒಂದು. ಅವಾಗಲೇನೋ 49 ಲೀಟರ್ಸ್ ಹಿಡ್ದಿತ್ತು ಒಂದು ಗಾಡಿ. ನಂದೆಷ್ಟು ಹಿಡ್ದಿದೆ ನೋಡೋಣ ಈಗ. ನಮ್ಮದು 36 ಹಿಡ್ದಿದೆ ಟಾಪಪ್. ಫುಲ್ ಟಾಪಪ್ ಆಗಿದೆಯಾ? ನೋಡಿ ಇಲ್ಲಿ ಬಿಡ ಓಲಿ. ಒಳ್ಳೆ ಮೈಲೇಜ್ ಕೊಟ್ಟಿದೆ ನೋಡಿ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಚೆನ್ನಾಗಿ ಸುಟ್ಬಿಟ್ಟಿಯಾನ ಗಾಡಿ ನಾವು ಇಡಿಯೇಟ್. ಹೆಂಗ್ ಹೇಳಿಲ್ವಾ? 100ರಲ್ಲಿ RPM 2.8. ಸುಟ್ಬಿಟ್ಟವ್ರೆ. ನಾನು 2.2 ನಲ್ಲಿ 100 ಹೊಡೆದ್ರೆ ಅವ್ನು 2.8 ಅಲ್ಲಿ 100 ಹೊಡಿತಾನೆ. ಶಿಕ್ಷಣ ಇಲ್ಲ. DL ಕಿತ್ಕೋನ ಹತ್ರ ಫಸ್ಟ್. ನಾಗ್ಪುರಿಂದ 150 ಕಿಲೋಮೀಟರ್ಸ್ ಇದೆ ಇಲ್ಲಿವರೆಗೂ. ಆಲ್ಮೋಸ್ಟ್ ನನ್ನ ಲೆಕ್ಕಾಚಾರದ ಪ್ರಕಾರ ಒಂದು 4000 ಅಥವಾ 3800 ತನಕ ಡೀಸೆಲ್ ಖರ್ಚಾಗಿದೆ. ಮತ್ತು 2000 ಚೇಂಜು ಅಂದರೆ 2200 ಹತ್ತತ್ರ ಟೋಲ್ ಖರ್ಚಾಗಿದೆ. ನಾನು ಎಸ್ಟಿಮೇಟ್ ಮಾಡಿದ್ದು 3500 ತನಕ ಟೋಲು ಒಂದು ಸೈಡು ಅಂತ. ಸೊ ಈಗ ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೀವಿ. ಆಲ್ರೆಡಿ 2000 ಕಟ್ಟಾಗಿದೆ ಏನು ಇದು ಏನಪ್ಪ ಟೋಲು. ಹಂಗಾಗಿ ಇವಾಗ ಇಲ್ಲಿಂದ 150 ಕಿಲೋಮೀಟರ್ಸ್ ನಾಗ್ಪುರು. 9 o'clock ಅಷ್ಟರಲ್ಲಿ ರೀಚ್ ಮಾಡಬೇಕು. ನೋಡೋಣ 8:15 8:20 ಈಗ ಒಂದು 9:30 ಅಷ್ಟರಲ್ಲಿ 9 o'clock ಅಂದಿದ್ದೆ. 9:30 ಅಷ್ಟರಲ್ಲಿ ನಾಗ್ಪುರ್ ರೀಚ್ ಆಗ್ತೀವ ಇಲ್ವೋ ನೋಡ್ಬೇಕು. ನೋಡೋಣ. ವಿತ್ ಎಕಾನಮಿ ಸುಡಂಗಿಲ್ಲ. ಬಜೆಟಲ್ಲಿರಬೇಕು. ಅಂಕಲ್ಗಳಾಗ್ಬಿಟ್ಟಿದ್ದೀವಿ ನಾವೀಗ. ಓಕೆ, ಈಗ ಟೈಮು 11 ಗಂಟೆ ಆಗಿದೆ. 9 o'clock ರೀಚ್ ಆಗ್ತೀನಿ ಅಂತ ಹೇಳಿದ್ದೆ ನಾನು ನಾಗ್ಪುರು. ಆದರೆ ರೀಚ್ ಆಗೋಕ್ಕಾಗಲಿಲ್ಲ. 11 o'clock ಆಗೋಯ್ತು. ಯಾಕೆ ಅಂತ ರೀಸನ್ ಕೂಡ ಇದೆ. ನನ್ನ ಗಾಡಿದು ಒಂದು ಚಿಕ್ಕ ಫ್ಯೂಸು 20 amps ಒಂದು ಫ್ಯೂಸ್ ಹೋಗ್ಬಿಟ್ಟು ಸಿಕ್ಕಾಬಿಡೆ ತಲೆನೋವು ಕೊಟ್ಬಿಡ್ತು.
ಫ್ಯೂಸ್ ಕಡೆಗೆ ಸಿಕ್ಕಲೇ ಇಲ್ಲ. ನನ್ನ ಹತ್ರನೇ ಒಂದು ಸ್ಪೇರ್ 15 ಆ್ಯಂಪ್ಸ್ದು ಒಂದು ಫ್ಯೂಸ್ ಇತ್ತು. ಸೊ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಅದನ್ನೇ ಹಾಕ್ಕೊಂಡು ಬಂದಿದ್ದೀನಿ. ಬಟ್ ಸ್ಟಿಲ್ ಏನಂತಂದರೆ ಸಿಕ್ಕಾಪಟ್ಟೆ 2 ಅವರ್ ಲೇಟಾಗಿ ಹೋಗ್ಬಿಡ್ತು ಅದರಿಂದ. ಈಗ ಆಲ್ರೆಡಿ ನಾಗ್ಪುರಲ್ಲಿ ಇದ್ದೀನಿ ಈಗ ಆ್ಯಸ್ ಆಫ್ ನೌ. ಸೊ 2 ಅವರ್ ಲೇಟ್ ಆಗೋಯ್ತು, ಏನೂ ಮಾಡೋಕ್ಕಾಗಲ್ಲ. ಚಿಕ್ಕ ಫ್ಯೂಸು, ಚಿಲ್ಲರೆ ಕೆಲಸ, ಅದನ್ನು ನೋಡಿ ಸಿಕ್ಕಾಪಟ್ಟೆ ತಲೆನೋವು ಕಟ್ಬಿಡ್ತು ಒಂದೊಂದ್ಸತಿ. ತಗೊಬರಲ್ಲ. ಟೈಮು ಇವಾಗ 2:45 ಇರೋಣ. ಬಾಯ್ಲಿ ಮುಚ್ಕೊಂಡಿರ್ತೀಯ, ಸಮಯ ಸಂದರ್ಭ ಸ್ವಲ್ಪ ಸುಮ್ಮನಿರ್ಬೇಕು. ಟೈಮ್ ಈಗ 2:45. ಈಗ ಬೆಂಚ್ ಟೈಗರ್ ರಿಸರ್ವ್ ಹತ್ತತ್ರ ಹೋಗ್ತಾ ಇದ್ದೀವಿ. ಒಂದು 10 ಕಿಲೋಮೀಟರ್ಸ್ ಹೋದರೆ ಮಹಾರಾಷ್ಟ್ರ ಬಾರ್ಡರು ಕ್ರಾಸ್ ಆಗ್ತೀವಿ, ಮಧ್ಯಪ್ರದೇಶ ಎಂಟ್ರಿ ಆಗ್ತೀವಿ. ನೋಡಿ ಇದೊಂದು ಚಿಕ್ಕ ಟೀಗೆ 20 ರೂಪಾಯಿ ಬೋಳ್ಸಿದ್ದಾರೆ ನುಣ್ಣಗೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾಡಿಬಿಟ್ಟವ್ರೆ. ಟೂರಿಸ್ಟ್ ಎಲ್ಲ ಬರ್ತಿರೋ ಕಾರಣ ಇದೆಲ್ಲ ಆ್ಯಕ್ಚುಲಿ 10 ರೂಪಾಯಿ ಇತ್ತು. ಮುಂಚೆ ಬಂದಿದ್ದೀನಿ ನಾನು ಇಲ್ಲಿ ನಾರ್ತ್ ಇಂಡಿಯಾ ಬಂದಾಗ, ಇದೆಲ್ಲ ಬರೀ 10 ರೂಪಾಯಿ. ಈ ಟೂರಿಸ್ಟ್ಗಳು ಜಾಸ್ತಿ ಬರ್ತೀರಿ ಅಂತ ಅಡ್ವಾಂಟೇಜ್ ತೊಗೊಂಡು 20 ರೂಪಾಯಿ ಮಾಡ್ತೀವಿ ಇದನ್ನೆಲ್ಲ. ಏನು ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಚಳಿ ಇದೆ, ಭಯಾನಕ ಚಳಿ ಇದೆ. ಬೆಳಗ್ಗೆ ಸಿಕ್ಕಾಪಟ್ಟೆ ಸೆಕೆ, ಸಂಜೆ ಆಯಿತು ಅಂದರೆ ಸಿಕ್ಕಾಪಟ್ಟೆ ಚಳಿ. ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸ್. 2:45 ಟೈಮ್ ಈಗ. ತೊಳಿತಾ ಇರು ಅಂತ ಹೋಗ್ತಾನೆ ಇದ್ದೀವಿ. ಇಲ್ಲೊಬ್ರು ಸಿಕ್ಕಿದ್ದಾರೆ ನಮಗೆ. 40ನೇ ಸರಿ ಭಾರತ ಯಾತ್ರಾ ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ದಾರೆ ಇವರು. ಎವ್ರಿ ಇಯರ್ ಒನ್ಸ್ ಮಾಡಿದಾರಂತೆ ನೋಡಿ ಜ್ಯೋತಿರ್ಲಿಂಗ. ಹಿಮಾಲಯ ಯಾತ್ರಾ, ಕೇದಾರ್ನಾಥ್, ಬದ್ರಿನಾಥ್, ಕಾಶಿ ವಿಶ್ವನಾಥ್, ಸೋಮನಾಥ್, ರಾಮೇಶ್ವರಂ, ಎರ್ಣಾಕುಲಂ ಅವರು ಇವರು ಕೇರಳದವರು. ಈಗ ಪ್ರಯಾಗ್ರಾಜ್ ಮುಗಿಸ್ಕೊಂಡು, ಅಲ್ಲ ಪ್ರಯಾಗ್ರಾಜ್ಗೆ ಹೋಗ್ತಿದ್ರಲ್ವ ಇವರು, ಇನ್ನೂ ಹೋಗ್ತಿದ್ದಾರೆ. ಹಾಂ ನೋಡಿ, ಈ ಗಾಡಿನಲ್ಲಿ ಇಡೀ ಇಂಡಿಯಾನೇ ಸುತ್ತಬಿಟ್ಟವ್ರು. 12 ಜ್ಯೋತಿರ್ಲಿಂಗನೇ ನೋಡ್ಕೊಂಡು ಬಂದ್ಬಿಟ್ಟವ್ರು ಇವರು. ಅಪ್ಪ ಎಲ್ಲಿವರು ಎಲ್ಲ ಹೋದ್ರು ನೋಡಿ, ಅಲ್ಲಿ ಇದಾರೆ ನೋಡಿ, ಇಲ್ಲಿ ನೋಡಿ, ಅಲ್ಲಿ ರೆಡ್ ಜಾಕೆಟ್ ಇದಾರಲ್ಲ, ಟೀ ತೊಗೊಂಡ್ಬರ್ತೀಯಾರ ನೋಡಿ. ಅವರೇ ಮುಗಿಸಿರೋದು. TVS ಜೂಪಿಟರಲ್ಲಿ ಮುಗಿಸಿದ್ದಾರೆ ಜ್ಯೋತಿರ್ಲಿಂಗ ನೋಡಿ. ಎಕ್ಸ್ಟ್ರಾ ಪೆಟ್ರೋಲ್ ಎಲ್ಲ ಹಾಕೊಂಡಿದ್ದಾರೆ ಒಳಗಡೆ. ಪೆಟ್ರೋಲ್ ಇಟ್ಕೊಂಡವ್ರು ನೋಡೋ, ಎಕ್ಸ್ಟ್ರಾ ಇರಲಿ ಅಂತ.